ಪ್ರೈಸ್ ಲಾರ್ಡ್. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರನ್ನೂ ಕೂಡ ನಾನು ವಂದಿಸುತ್ತೇನೆ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಈ ಒಂದು ಚಿಕ್ಕ ಸಂದೇಶದೊಂದಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೇಸು ಕರ್ತನೇ, ಸ್ವಾಮಿ ಸ್ತೋತ್ರ, ನಿಮಗೆ ಮಹಿಮೆ ಉಂಟಾಗಲಿ. ಯೇಸು ನಾಮದಲ್ಲಿ ಒಂದು ಸಮಯದಲ್ಲಿ ಪ್ರಾರ್ಥಿಸುವಂತೆ, ಅಪ್ಪ ನೀನು ಪರಲೋಕ ರಾಜ್ಯದಿಂದ ಕೊಟ್ಟಂಥ ಈ ಒಂದು ಸಂದೇಶವನ್ನು ಪ್ರತಿಯೊಬ್ಬರಿಗೂ ಹಂಚಲಿಕ್ಕಾಗುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲೂ ಅದು ನೆರವೇರುವಂತೆ, ಆಶೀರ್ವಾದವಾಗುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್. ನಾವು ವಾಕ್ಯದ ಸಂದೇಶಕ್ಕೆ ಹೋಗೋಣ. ಸ್ತೋತ್ರ. ಕೀರ್ತನೆ 23ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳಲ್ಪಡ್ತದೆ: ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಎದರೇನು. ಆಮೇನ್. ನೋಡಿ, ಚಿಕ್ಕ ಸಂದೇಶ ಎಷ್ಟು ದೊಡ್ಡ ಮಟ್ಟಿಗೆ ಆ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಆಶೀರ್ವಾದ ಉಂಟಾಗುತ್ತೆ ಅಂತಂದರೆ, ಕೇಡು ಎಲ್ಲರಿಗೂ ಬಂದೇ ಬರುತ್ತೆ. ಯಾಕಂದರೆ ಯೇಸು ಸ್ವಾಮಿಗೂ 40 ದಿವಸಗಳ ಕಾಲ ಉಪವಾಸ ಮಾಡುವಾಗಲೂ ಸಹ ಅವರಿಗೆ ಶೋಧನೆ ಬಂತು. ಅದೇ ರೀತಿ ದಾನಿಯೇಲನ, ಅವನಿಗೂ ಕೂಡ ಆ ರಾಜನ ಆಸ್ಥಾನದಲ್ಲಿ ಆತನ ಊಟ ಮಾಡಲಿಲ್ಲ ಅಂತೇಳಿ, ಆತನ ರಾಜನ ಜೊತೆ ಊಟ ಮಾಡಲಿಲ್ಲ ಅಂತೇಳಿ ಆತನಿಗೂ ಸಹ ಒಂದು ಕಷ್ಟಗಳು, ಹೋರಾಟಗಳು ಬಂತು. ಅವನು ಸಿಂಹದ ಬಾಯಿಂದ ತಪ್ಪಿಸಿಕೊಳ್ಳುವಂತೆ ದೇವರು ಕಾರ್ಯ ಮಾಡಿದ್ರು. ಸ್ತೋತ್ರ. ಅದೇ ರೀತಿ ಶತ್ರುಕ್ ಪೇಷಕ್ ಅಬ್ನೆದಿಯರಿಗೂ ಸಹ ಕಷ್ಟಗಳು, ಸಂಕಷ್ಟಗಳು ಉಂಟಾಯಿತು. ಯಾವ ರೀತಿ? ಆ ಬೆಂಕಿನಲ್ಲಿ ರಾಜ ಅಡ್ಡು ಬೀಳಬೇಕಂತೇಳಿ ಆತನ ವಿಗ್ರಹಗಳಿಗೆ ಅಡ್ಡು ಬೀಳಬೇಕೆಂಬುದಾಗಿ ಹೇಳುವಾಗ ಅವರು ಕೇಳಲಿಲ್ಲ. ಅದಕ್ಕಾಗಿ ಬೆಂಕಿಯಲ್ಲಿ ಅವ್ರನ್ನ ಹಾಕ್ತಾರೆ. ಆದರೆ ಯೇಸು ಸ್ವಾಮಿ 4ನೇವರಾಗಿದ್ದು ಅವ್ರನ್ನ ಬಿಡಿಸೋದು. ಆಮೇಲೆ ಪೇತ್ರ ಮತ್ತು ಆತನ ಜೀವಿತದಲ್ಲೂ ಕೂಡ, ಆತನ ಮೀನು ಹಿಡಿಯೋನಾಗಿದ್ದ, ಆತನ ಜೀವಿತದಲ್ಲಿ ಒಂದು ವಿಫಲತೆ ಕಾಣುವಾಗ ಯೇಸು ಸ್ವಾಮಿ ಆತನನ್ನು ಹುಡುಕಿ ಬಂದರು. ಆತನನ್ನು ಪ್ರೀತಿಸಿ ದೇವರ ಮಾತನ್ನು ಕೇಳುವಂತೆ, ಜನರನ್ನು ಹಿಡಿಯುವಂಥ ಬೆಸ್ಸರನಾಗಿ ಆತನನ್ನು ಮಾಡಿದ್ರು. ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕೇಡು, ಗಂಡಾಂತರಗಳು ಈ ರೀತಿಯಾಗಿ ಯೇಸುವಿನ ಶಿಷ್ಯಂದ್ರಿಗೂ ಕೂಡ ಹಡಗಿನಲ್ಲಿ ಹೋಗಬೇಕಾದ್ರೂ ಕೂಡ ಒಂದು ಆಪತ್ತು ಉಂಟಾಯಿತು. ಹಡಗು ಆ ಒಂದು ಮಳೆ, ಆ ಒಂದು ಗುಡುಗಿನ ಶಬ್ದಕ್ಕೆ, ಒಂದು ರಭಸವಾಗಿ ಬರುವಂಥ ಗಾಳಿಗೆ ತುಂಬ ಭಯಪಟ್ಟರು. ಆದರೆ ದೇವರು ಹತ್ತಿರ ಇರುವುದರಿಂದ ಅವರನ್ನು ಕೇಡಿನಿಂದ ತಪ್ಪಿಸಿದ್ರು. ಅವರ ಜೊತೆಯಲ್ಲಿದ್ದರು. ಆದರೆ ಅದನ್ನು ಮರ್ತೋದ್ರು. ಆದರೆ ದೇವರು ಆ ಒಂದು ಸಮಯದಲ್ಲಿ, ಅದಕ್ಕೆ ದೇವರು ಒಂದು ವಾಕ್ಯ ಸತ್ಯವೇದದಲ್ಲಿ ಹೇಳಲ್ಪಡ್ತಾರೆ: ಅಲ್ಪ ವಿಶ್ವಾಸಿಗಳೇ. ಇವತ್ತು ನಾವು ಅಲ್ಪ ವಿಶ್ವಾಸಿಗಳಾಗಿ ನಾವು ಬಂದಿಲ್ಲ. ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಯೇಸುವಿನ ಸ್ವಾರೂಪ್ಯವಾಗಿ ದೇವರು ನಮ್ಮನ್ನು ನಡೆಸಲಿ ಅಂತೇಳಿ ದೇವರು, ನನ್ನ ಹಾಗೆ ನೀನು ಮಾರ್ಪಡಬೇಕಂತೇಳಿ. ಈ ಕೇಡು, ಇಕ್ಕಟ್ಟು, ಬಂಧನ ಇವೆಲ್ಲವೂ ಯಾವ ರೀತಿಯಾಗಿ ಬರ್ತವೆ? ಒಂದು ದೇವರಿಂದ ಬರುತ್ತಾ, ಇಲ್ಲ ಸೈತಾನಿಂದ ಬರುತ್ತಾ? ಸೊ ನಾವು ಪಾಪ ಮಾಡುವಾಗ ದೇವರು ನಮ್ಮ ಕೈ ಬಿಡಲ್ಪಡ್ತಾನೆ. ನಮ್ಮ ಹೃದಯದಿಂದ ದೇವರು, ಆತ್ಮದಲ್ಲಿ ದೇವರು ಇರೋದಿಲ್ಲ. ನಾವು ಪರಿಪೂರ್ಣತೆಯಾಗಿ ದೇವರಲ್ಲಿ ಪರಿಶುದ್ಧರಾಗಿ, ನೀತಿವಂತರಾಗಿ, ತಪ್ಪಿಲ್ಲದವರಾಗಿ, ಪಾಪ ಇಲ್ಲದವರಾಗಿದ್ದಾಗ ಮಾತ್ರ ನಮಗೆ ಬರುವಂಥ ಯಾವುದೇ ಕಷ್ಟಗಳು, ಕೇಡುಗಳು, ಆಪತ್ತುಗಳು ಎಲ್ಲದರಿಂದಲೂ ದೇವರು ನಮ್ಮನ್ನು ತಪ್ಪಿಸ್ತಾರೆ. ಯಾಕೆ? ನೀತಿವಂತನ ಪ್ರಾರ್ಥನೆ ದೇವರು ಕೇಳುವವರಾಗಿದ್ದಾರೆ. ಸ್ತೋತ್ರ. ಆಮೆನ್. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳುವಂಥವರಾಗಿರುವಾಗ ನಮಗೆ ಮುಂದೆ ಬರುವಂಥ ಯಾವುದೇ ಕೇಡುಗಳಿಂದಲೂ, ಬಂಧನಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಪಾಡುವಂಥ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಸ್ತೋತ್ರ. ಅದಕ್ಕಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಕ್ಷಣ ಕ್ಷಣನೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಂಕಷ್ಟಗಳು, ವ್ಯಾಧಿಗಳು, ಮತ್ತೊಂದು ಸಾಲಬಾಧೆಗಳು, ಮುಂದೆ ಬರುವಂಥ ಯಾವುದೇ ಕೇಡುಗಳು, ಆಪತ್ತುಗಳು ಇವೆಲ್ಲವೂ ಎಲ್ಲ ವರ್ಷಾನುಗಟ್ಟಲೆ ಇರುವಂಥವ್ರಿಗೂ ಕೆಲವ್ರಿಗೆ ಇರುತ್ತೆ. ಆದರೆ ನಾವು ದೇವರನ್ನು ಯಾವ ರೀತಿ ಪರಿಪೂರ್ಣ ಹೃದಯ, ನಮ್ಮ ಮುಷ್ಟಿಗಾತ್ರ ಇರುವಂಥ ಹೃದಯವನ್ನು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಾಗ ಅದರಿಂದ ಎಲ್ಲವನ್ನ ದೇವರು ತಪ್ಪಿಸ್ತಾರೆ. ಒಂದು ವೇಳೆ ನಾವು ಒಪ್ಪಿಸಿಕೊಟ್ಟಿಲ್ಲ ಅಂತಂದರೆ ಅದರಲ್ಲಿ ಅದೇ ಕೇಡು, ಇಕ್ಕಟ್ಟು, ಬಂದೆಯಿಂದ ನಾವು ಒಳಗಾಗಬೇಕಾಗುತ್ತೆ. ದೇವರಿಂದ ದೂರ ಆಗ್ತೀವಿ. ದೂರ ಆದಾಗ ಭ್ರಷ್ಟರಾಗ್ತೀವಿ, ದ್ರೋಹಿಗಳಾಗ್ತೀವಿ. ಆದರೆ ದೇವರು ಏನು ಮಾಡ್ತಾರೆ? ಅವರ ಪರಿಶುದ್ಧವಾದಂಥ ಹೃದಯ, ಆ ಒಂದು ಪ್ರೀತಿಯಿಂದ ದೇವರನ್ನು ಮತ್ತೆ ನಮ್ಮನ್ನು ಸೆಳೆದುಕೊಳ್ತಾರೆ. ಸೊ ಅದೇ ರೀತಿ ನಾವು ಕೂಡ ಮನ ತಿರುಗಬೇಕು. ಇವತ್ತು ನಮ್ಗೆ ಯಾವುದೇ ಕೇಡು, ಇಕ್ಕಟ್ಟು, ಬಂಧನಗಳು ಬರದೆ ಇರಬೇಕಂತಂದರೆ ನಾವು ಕ್ರಿಸ್ತನ ಸ್ವಾರೂಪ್ಯವಾಗಿ ದೇವರು ನಾವು ಮಾರ್ಪಡ್ಬೇಕಂತೇಳಿ ದೇವರು ವಾಕ್ಯ ಹೇಳುತ್ತೆ. ಸೊ ಈ ರೀತಿಯಾಗಿ ಯಾರು ಕ್ರಿಸ್ತನ ಸ್ವಾರೂಪ್ಯವಾಗಿ ಮಾರ್ಪಡ್ತಾರೋ, ನೀತಿವಂತನ
ನೀತಿವಂತ ಮತ್ತು ಪರಿಶುದ್ಧತೆಯನ್ನು ಯಾರು ಆ, ನಂಬಿಕೆಯಿಂದ ಯೇಸುನನ್ನು ಸಂಪೂರ್ಣವಾಗಿ ಅರಿತು ಸಂಪೂರ್ಣವಾಗಿ ದೇವರಲ್ಲಿ ನೆಲೆಗೊಂಡು ಜೀವಿಸಿರುವ ಪ್ರತಿಯೊಬ್ಬರಿಗೂ ಕೂಡ ದೇವರು ಮುಂದೆ ಬರುವಂತೆಲ್ಲ ಕೇಡಿಯಿಂದ ತಪ್ಪಿಸ್ತಾರೆ. ಅದು ಎಂಥದೇ ಬರಲಿ, ಯಾವುದೇ ಬೆಂಕಿ ಬರಲಿ, ಅಲೆಗಳು ಬರಲಿ, ಬಿರುಗಾಳಿ ಬರಲಿ, ಈ ಭೂಮಿಯೇ ಬಾಯಿ ಬಿಟ್ಟರು ಕೂಡ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಸತ್ರು ದೇವ್ರಿಗಾಗಿ, ಬದುಕುರು ದೇವ್ರಿಗಾಗಿ ಅಂತ ಯಾರು ನಿಶ್ಚಯವಾಗಿ ಪೂರ್ಣ ಮನಸ್ಸಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಯಾರು ದೇವ್ರನ್ನ ಸ್ಮರಿಸ್ತಾರೋ ಅವ್ರಿಗೆ ಮಾತ್ರ ದೇವರು ಸ್ವಲ್ಪ ಕಾಲ ಮಾತ್ರ ಅಂತ ವಾಕ್ಯ ಹೇಳಲ್ಪಡ್ತದೆ. ನಿನ್ನ ಕಷ್ಟಗಳು, ನೋವುಗಳು, ಬಾಧೆಗಳು, ಇಕ್ಕಟ್ಟು, ಬಂಧನವು ಎಲ್ಲವೂ ಕೂಡ ಸ್ವಲ್ಪ ಕಾಲ ಮಾತ್ರ. ಮುಂದೆ ಒಂದು ನಿನ್ನ ಆಶೀರ್ವಾದ ಬಾಗಿಲನ್ನು ಇಟ್ಟಿದ್ದೇನೆ. ಆ ಆಶೀರ್ವಾದ ಬಾಗಿಲನ್ನು ಯಾರ ಕೈಲಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆ ಆಶೀರ್ವಾದ ಬಾಗಿಲು ನಾನೇ ಎಂಬುದಾಗಿ ಕ್ರಿಸ್ತನು ಹೇಳುವಂಥ ಮಾತು ಅದು ಸತ್ಯವಾಗಿ ನಡೀತದೆ. ಆಮೆನ್. ಸ್ತೋತ್ರ. ಅದಕ್ಕಾಗಿ ಇವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲಿ ನಾವು ಬಿದ್ದಿದ್ದೇವೆ, ಎಲ್ಲಿ ನಾವು ಯಾವ ಕೇಡುಗಳು ನಮ್ಮನ್ನು ಮುತ್ಕೊಳ್ತಾ ಇದೆ, ಯಾವ ಬಂಧನಗಳು ನಮ್ಮನ್ನು ಮುತ್ಕೊಳ್ತಾ ಇದೆ, ಯಾರಿಂದ ಮುತ್ಕೊಳ್ತಾ ಇದೆ, ಅದನ್ನೆಲ್ಲ ಸ್ವಲ್ಪ ಪರೀಕ್ಷಿಸಿ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ಸರಿ ಸೈತಾನ್ಗಳು ಬಂದು ನಮ್ಮ ದೇಹದಲ್ಲಿ, ಆ ಕುಟುಂಬದಲ್ಲಿ ಕಾರ್ಯ ಮಾಡ್ತಾನೆ, ಅಥವಾ ಕೇಡುಗಳನ್ನು ಉಂಟು ಮಾಡ್ತಾನೆ, ವ್ಯಾಧಿಗಳನ್ನು ಬರಮಾಡ್ತಾನೆ, ಮತ್ತು ಕಷ್ಟಗಳು, ಬಾಧೆಗಳು, ಸಾಲ ಬಾಧೆಗಳು, ಪ್ರತಿಯೊಂದು ಕಣ್ಣೀರು ಎಲ್ಲವನ್ನು ಕೂಡ ಉಂಟು ಮಾಡ್ತಾನೆ. ಆದರೆ ಎಲ್ಲಿ ನಾವು ಬಿದ್ದಿದ್ದೇವೋ, ಎಲ್ಲಿ ದೇವರ ಹತ್ರ ನಾವು ದೂರ ಆಗಿದ್ದೇವೋ ಅದನ್ನು ಫಸ್ಟು ನಾವು ನಿಜವಾಗ್ಲೂ ಅರ್ಥಕೊಂಡ್ಬಿಟ್ರೆ, ದೇವರನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ಕರೆಕ್ಟಾಗಿದ್ದೀವಿ. ಭಾನುವಾರ ಚರ್ಚ್ಗೆ ಹೋಗ್ತೀವಿ, ಉಪವಾಸ ಪ್ರೇಯರ್ ಮಾಡ್ತೀವಿ, ಮಂಗಳವಾರ ಪ್ರೇಯರ್ ಮಾಡ್ತೀವಿ, ಶುಕ್ರವಾರ ಉಪವಾಸ ಪ್ರೇಯರ್ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ, ಬೈಬಲ್ ಸ್ಟಡಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಏನೇ ಮಾಡಿದ್ರು ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಜೀವಿತ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವಾಗಲ್ಲ. ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಡೋದಿಲ್ಲ. ನಮ್ಮ ಬರುವಂಥ ಕಷ್ಟಗಳನ್ನು ನೀಗಿಸೋದಕ್ಕೆ ನಮ್ಮ ಕೈಲಾಗೋದಿಲ್ಲ. ಸೊ ಅದಕ್ಕಾಗಿ ಇವತ್ತು ಎಲ್ಲಿ ನಾವು ಬಿದ್ದಿದ್ದೇವೆ ಅಲ್ಲಿ ನಾವು ಎದ್ದೇಳುವಾಗ, ಕ್ರಿಸ್ತನ ಹೆಸರಿನಲ್ಲಿ ಎದ್ದೇಳುವಾಗ ನಾವು ಅದನ್ನು ಜ್ಞಾಪಕ ಮಾಡಿ, ನಮ್ಮಲ್ಲಿ ಏನು ಕೊರತೆ ಇದೆ, ನಮ್ಮಲ್ಲಿ ಏನು ದೋಷವಿದೆ, ನಮ್ಮಲ್ಲಿ ಏನು ಶಾಪವಿದೆ, ಅದೆಲ್ಲವೂ ಕೂಡ ದೇವ್ರಿಗೆ ಗೊತ್ತು. ಆದರೆ ದೇವರನ್ನ ಪರಿಪೂರ್ಣವಾಗಿ ನೀವು ನಂಬುವಾಗ ಅದೆಲ್ಲವೂ ಕೂಡ ದೇವರು ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಪ್ರತಿಯೊಬ್ಬರ ಜೀವಿತದಲ್ಲೂ ಯಾವುದೇ ಕೇಡಿಗೆ ಹೆದರೋದು ಬೇಡ. ಯಾಕಂದರೆ ಎಲ್ಲಿ ನೀವು ಮತ್ತೆ ದೇವರ ಹತ್ರ ಒಪ್ಪಿಸಿಕೊಟ್ಟು, ದೇವರೇ ಮುಂದೆ ಬರುವಂಥ ಕೇಡುಗಳು, ಇಕ್ಕಟ್ಟುಗಳು, ಬಂಧನಗಳಿಂದ ತಪ್ಪಿಸಿ ನನ್ನನ್ನು ಆಶೀರ್ವಾದ ದಾರಿಯಲ್ಲಿ ದೇವರು ನಮ್ಮನ್ನು ನಡೆಸಿ ಎಂಬುದಾಗಿ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡುವಾಗ ಖಂಡಿತವಾಗಲೂ ಯೇಸು ಸ್ವಾಮಿ ಆ ಒಂದು ಪ್ರೀತಿಯಿಂದ ದೇವರು ನಿಮ್ಮನ್ನು ಸಂತೈಸಿ ಆಶೀರ್ವಾದ ಮಾಡ್ತಾರೆ. ಎಲ್ಲ ಕೇಡಿಂದ ತಪ್ಪಿಸ್ತಾರೆ, ಎಲ್ಲ ಬಂಧನದಿಂದ ತಪ್ಪಿಸ್ತಾರೆ. ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ, ಆರೋಗ್ಯವಾಗಿ ನಿಮ್ಮನ್ನು ನಡೆಸ್ತಾರೆ ಎಂಬುದಾಗಿ ನಂಬಿಕೆ ಇಟ್ಟು ಪ್ರಾರ್ಥಿಸಿ. ಓಕೆ, ಥ್ಯಾಂಕ್ ಯು. ಈ ಒಂದು ಸಂದೇಶದಿಂದ ನಿಮ್ಮ ಜೀವಿತದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಹಾಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಮುಂದೆ ಬರುವಂಥ ಎಲ್ಲ ಆಪತ್ತುಗಳು, ಕೇಡುಗಳನ್ನು ದೇವರು ಖಂಡಿತವಾಗಲು ಕ್ಷಮಿಸಿದ್ದಾರೆ. ಅದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಈಗ ಎಲ್ಲರೂ ಈ ಒಂದು ಸಂದೇಶ ಕೇಳಿದಂಥ ಪ್ರತಿಯೊಬ್ಬರು ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಏಸಪ್ಪ. ಈ ಒಂದು ಸಮಯದಲ್ಲಿ ಕರ್ತನೆ, ಅವರು ಕೀರ್ತನೆ 23ನೇ ಅಧ್ಯಾಯ ಕರ್ತನೆ 4ನೇ ವಚನದಲ್ಲಿ ಹೇಳಿದ ಹಾಗೆ ಎಲ್ಲ ಕೇಡಿಯಿಂದ ತಪ್ಪಿಸುವ ಆತನು ನೀನೊಬ್ಬನೇ ಸ್ವಾಮಿ. ಮುಂದೆ ಬರುವಂಥದ್ದು ಎಲ್ಲವೂ ಕೂಡ ನಿನಗೆ ಗೊತ್ತು. ಯೇಸು ನಾಮದಲ್ಲಿ ಕರ್ತನೆ ಎಲ್ಲರನ್ನೂ ಕೂಡ ಈ ಒಂದು ವರ್ಷದಲ್ಲಿ ಕೇಡಿಯಿಂದ ತಪ್ಪಿಸಿ ದೇವರೇ, ಅವರ ಜೀವಿತದಲ್ಲಿ ಕರ್ತನೆ ನೀನೇ ಅವರ ಹೃದಯದಲ್ಲಿ ಸ್ವಾರೂಪ್ಯವಾಗಿ ಅವರ ಕುಟುಂಬದಲ್ಲಿ ಜೊತೆಯಲ್ಲಿದ್ದು ಎಲ್ಲರ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಜೊತೆಯಲ್ಲಿದ್ದು ದೇವರು ನೀನು ಆಶೀರ್ವಾದಿಸಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸೇನೆಯ್ಯ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಗಾಗಿ ಕರ್ತನೆ ಒಂದು ಸಮಯದಲ್ಲಿ ದೇವರೇ, ಹೌದು ಸ್ವಾಮಿ, ಪ್ರತಿಯೊಬ್ಬರ ಕುಟುಂಬಗಳನ್ನು ಒಪ್ಪಿಸಿಕೊಡ್ತೇನೆ. ನೀನು ಆಶೀರ್ವಾದಿಸು. ನೀನು ಮಾಡಿದಂಥ ಉಪಕಾರ, ಅದ್ಭುತಕ್ಕಾಗಿ, ಮೇಲುಗಳಿಗಾಗಿ ಕೋಟಿ ವಂದನೆ ಸ್ವಾಮಿ. ತಿರುಗಿ ಬರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ, ನೀನು ಪಾಡಲು ಒಪ್ಪಿಸಿ ತಗ್ಗಿಸಿ ಎಲ್ಲರ ಕುಟುಂಬವನ್ನು ಏಷ್ಯ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಕೋಟಿ ವಂದನೆ ಸ್ವಾಮಿ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಬೇಡ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಈ ಸಂದೇಶ ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರು ಯೇಸು ಸ್ವಾಮಿ ಹೇರಳವಾಗಿ ಆಶೀರ್ವಾದಿಸಿ ನಡೆಸಲಿ ಎಂಬುದಾಗಿ ನಾನು ದೇವರ ಹತ್ರ ಮಧ್ಯಾಹ್ನವರ್ತಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಹಾಗೆ ಯೂಟ್ಯೂಬ್ ಚಾನಲ್ ದಿವಾಕರ್ ಧ್ಯಾನ 7 ಅಂತೇಳಿ ಈ ಒಂದು ಸಂದೇಶ ಕೇಳಿದಂಥ ಪ್ರತಿಯೊಬ್ಬರು ಈ ಒಂದು ಚಿಕ್ಕ ಸೇವೆಯನ್ನು ಆಶೀರ್ವಾದವಾಗಲಿ ಮಾಡಲಿ ಅಂತೇಳಿ ನೀವು ಪ್ರಾರ್ಥಿಸ್ಕೊಳ್ಳಿ ನನ್ನ ಕುಟುಂಬಕ್ಕಾಗಿ. ಹಾಗೂ ಈ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ನೀವು
ಮಾಡಿಸಿ ಈ ಒಂದು ಸಂದೇಶವನ್ನು ಪ್ರತಿಯೊಬ್ಬರಿಗೂ ನೀವು ನಿಮ್ಮ ಫ್ರೆಂಡ್ಸ್ಗಾಗಲಿ ಮತ್ತು ದೇವರ ಮಕ್ಕಳದಂಥ ನಂಬಿದಂಥ ಮಕ್ಕಳಿಗಾಗಲಿ ಮತ್ತು ಪ್ರತಿಯೊಬ್ಬರ ಈ ಒಂದು ಸಂದೇಶವನ್ನು ಕಳಿಸಿ ಈ ಒಂದು ಚಿಕ್ಕ ಸೇವೆಯನ್ನು ಆಶೀರ್ವಾದ ಮಾಡಲಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರ ಹತ್ರ ಒಪ್ಪಿಸಿ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.